ವಿಡಿಯೋಗೆ ಸ್ವಾಗತ. ಯಾರೆಲ್ಲ ವಿಡಿಯೋ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಇವತ್ತು ಮಾದೇಶ್ವರ ಪಾದಯಾತ್ರೆ ಸೇರಿಸ್ತು ಕೊನೆ ವಿಡಿಯೋ ಇದಾಗಿರುತ್ತೆ. ಪ್ರಥಮ ಬಾರಿಗೆ ಮಾದೇಶ್ವರ ಪಾದಯಾತ್ರೆ ಕೈಗೊಂಡಾಗ ಇದು ಎಷ್ಟು ದೂರ ಇರುತ್ತಪ್ಪ, ಹೇಗೆ ಹೋಗೋದಪ್ಪ ಅಂತ ಒಂದು ಚಿಂತೆ ಆಗ್ಬಿಟ್ಟಿತ್ತು. ಆ ನಿಟ್ಟಿನಡುವೆ ಸುಮಾರು ಒಂದು 3-4 ದಿನಗಳ ಜರ್ನಿಲಿ ಸುಮಾರು 85 ಕಿಲೋಮೀಟರ್ನ ನಾವು ಕ್ರಮೇಣವಾಗಿ ಕ್ರಮಿಸಿ ಫೈನಲಿ ಮಾದೇಶ್ವರ ಸ್ವಾಮಿ ದರ್ಶನ ಪಡೆದು. ಸೊ ನೀವು ದೇವಸ್ಥಾನದಿಂದ ಆಚೆ ಬಂದರೆ ಹಲವಾರು ಭಕ್ತರು ವಿಭಿನ್ನವಾಗಿ ಮಾದೇಶ್ವರ ಸ್ವಾಮಿ ಧ್ಯಾನ ಮಾಡ್ತಾ ಇರ್ತಾರೆ. ಇದು ನೋಡಿ, ಮಾದೇಶ್ವರ ಸ್ವಾಮಿದು ಬೆಳ್ಳಿದು ಒಂದು ಉತ್ಸವ ಥರ ಮಾಡಿ ಮೆರವಣಿಗೆ ಮಾಡ್ತಾ ಇರೋದು. ಇವರು ಸುಮಾರು ತಾಳ್ಬೆಟ್ಟದಿಂದ ಎತ್ಕೊಂಡ್ ಬಂದಿರೋದು, ಅಲ್ಲಿಂದ ಒಂದು ಭಕ್ತಿ ಪರವಶರಾಗಿ ಎತ್ಕೊಂಡ್ ಬಂದಿದ್ದಾರೆ. ಇನ್ನು ಪಾದಯಾತ್ರೆ ಮಾಡ್ಕೊಂಡು ಧೂಳುಗಾಳಲ್ಲಿ ಸ್ವಾಮಿ ದರ್ಶನ ಮಾಡಾದ್ಮೇಲೆ ನಾವು ಸ್ನಾನ ಮಾಡೋಣ ಅಂತ ಹೋದ. ಬಟ್ ಎಲ್ಲರೂ ಹಾಗೆ ಮಾಡೋದು, ಅದು ಒಂದು ಪದ್ಧತಿ. ಸ್ನಾನ ಮಾಡೋಕ್ಕೆ ಅಂತ ಹೋದ್ರೆ ಅಲ್ಲಿ ನೀರಿನ ವ್ಯವಸ್ಥೆನೇ ಇಲ್ಲ. ಇನ್ನೂ ಇಷ್ಟಾದ್ರೂ ಇಷ್ಟು ಕೋಟಿ ರೆವಿನ್ಯೂ ಬರ್ತಾ ಇದ್ರು ಯಾವುದೇ ರೀತಿ ಒಂದು ಪ್ರಾಧಿಕಾರದವರು ತುಂಬಾ ಒಂದು ನಿರ್ಲಕ್ಷ್ಯವಾಗಿ ವರ್ತಿಸ್ತಾರೆ. ಸೊ ಅದಕ್ಕೋಸ್ಕರ ಪ್ರೈವೇಟ್ ಅಲ್ಲೇ ಒಂದು ಅಮೌಂಟ್ ಚಾರ್ಜಸ್ ಇರುತ್ತೆ. ಚಾರ್ಜ್ ಮಾಡಿದ್ರೆ ನಿಮ್ಗೆ ಬಿಸಿನೀರು ಕೊಡ್ತಾರೆ, ಒಂದು ಬಕೆಟು ಬಿಸಿನೀರು ಕೊಟ್ರೆ ಅಲ್ಲೆಲ್ಲ ನೀಟಾಗಿರುತ್ತೆ, ಆರಾಮಾಗಿ ನೀವು ಸ್ನಾನ ಮಾಡ್ಕೋಬಹುದು. ಎಲ್ಲ ಆದ್ಮೇಲೆ ಸೊ ಅಂತರಗಂಗೆ ಏನಿದೆ ಅಲ್ಲಿ ದರ್ಶನ ಮಾಡೋಣ ಅಂತ ಹೋದ್ರೆ, ಅಂತರಗಂಗೆ ಅನ್ನೋದು ಒಂದು ಪವಿತ್ರ ಸ್ಥಳ. ಅದನ್ನ ಯಾವ ರೀತಿ ಮಾಡಿದ್ದಾರೆ ಅಂದ್ರೆ, ಅದನ್ನ ನೀರನ್ನ ಮುಟ್ಟಕ್ಕೂ ಭಯ ಆಗುತ್ತೆ, ಎಷ್ಟು ಹಾಳು ಮಾಡಿಟ್ಟಿದ್ದಾರೆ ನಮ್ ಜನ. ಈ ವೇಸ್ಟ್ ಬಟ್ಟೆನೆಲ್ಲ ಏನು ನದಿ ತಗೊಂಡೋಗೇನು ವೇರ್ ಮಾಡುತ್ತಾ ಹೇಳಿ. ಎಲ್ಲ ಅವ್ರು ಯೂಸ್ ಮಾಡಿರೋ ಬಟ್ಟೆಗಳಾಗಿರ್ಬೋದು, ಥಿಂಗ್ಸ್ ಆಗಿರ್ಬೋದು, ಎಲ್ಲಾನು ಸಹ ಕೊಳಕ್ ಹಾಕಿ ಆ ನದಿ ಕಲರ್, ಆ ನೀರ್ ಕಲರೇ ಚೇಂಜ್ ಮಾಡ್ಬಿಟ್ಟಿದ್ದಾರೆ. ಈ ಕಡೆ ಐತಲ್ಲ ಆಪೋಸಿಟ್ ಏನ್ ಈ ಸ್ಥಳಕ್ಕೆ ಅಂತರಗಂಗೆ ಅಂತ ಕರೀತಾರೆ ಯಾಕಂದ್ರೆ ಇಲ್ಲಿ ಪ್ರತಿ ವರ್ಷ ಯಾವ ಬೇಸಿಗೆ ಇರ್ಲಿ ಮಳೆಗಾಲ ಇರ್ಲಿ ಪ್ರತಿ ವರ್ಷನೂ ಇಲ್ಲಿ ನೀರ್ ಬರ್ತಾನೆ ಇರುತ್ತೆ. ಅದ್ರದ್ದು ಏನು ವಿಶೇಷ ಅಂತಾನೆ ಗೊತ್ತಾಗಲ್ಲ. ಇದೇ ನೋಡಿ, ಇಲ್ಲಿ ಪ್ರತಿ ವರ್ಷನೂ 365 ದಿನ ಯಾವತ್ತೂ ನೀರು ಸ್ಟಾಪ್ ಆಗೋದೇ ಇಲ್ಲ, ನೀರು ಬರ್ತಾನೆ ಇರುತ್ತೆ. ಇದರಿಂದ ಒಂದು ಕ್ರಿಯೇಟ್ ಮಾಡಿದಂತ ಒಂದು ಕೊಳನೇ ಅದು ಅಂತರಗಂಗೆ ಕೊಳ. ಇನ್ನ ಸ್ನಾನ ಎಲ್ಲ ಆದ್ಮೇಲೆ ಇನ್ನ ಅಲಂಬಾಡಿ ಬಸವಣ್ಣ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಅಂದ್ರೆ ಮೇಲೆ ಮಹದೇಶ್ವರ ಸ್ವಾಮಿ ದೇವಸ್ಥಾನ ಅದ್ರ ಮೇಲೆ ಇರುವಂತ ಒಂದು ಬಸವಣ್ಣ ಸ್ಟ್ಯಾಚ್ಯೂ ಇದೆಯಲ್ಲ, ಅದನ್ನ ಆ ರೀತಿ ಕರೀತಾರೆ. ಇದ್ರ ದೇವಸ್ಥಾನದ್ದು ಏನು ವಿಶೇಷ ಅಂದ್ರೆ, ಇಲ್ಲಿ ಪೂಜೆ ಮಾಡಿಸೋದ್ರಿಂದ ನಿಮ್ಮ ದನ ಕರುಗಳಾಗಿರ್ಬೋದು, ಜಾನುವಾರುಗಳಾಗಿರ್ಬೋದು ಯಾವುದೇ ರೀತಿ ತೊಂದರೆ ಬರಲ್ಲ ಅನ್ನೋ ಒಂದು ನಂಬಿಕೆ ಇದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರು ಹೋದವರು ಅಲ್ಲಿ ಪೂಜೆ ಮಾಡ್ತಾರೆ, ತಮ್ಮ ಹರಕೆಗಳೇನಿದ್ರು ಸಲ್ಲಿಸ್ತಾರೆ. ಇದು ಅಲ್ಲಿ ಆ ದೇವಸ್ಥಾನಕ್ಕೆ ಹೋದ್ರೆ ನಿಮ್ಗೆ ಟಾಪ್ ವ್ಯೂ ಕಾಣುತ್ತೆ. ಇದೇ ಮಹದೇಶ್ವರ ದೇವಸ್ಥಾನ ನೋಡಿ, ಟಾಪ್ ಇಂದ ಕಾಣುವಂಥದ್ದು. ಇಲ್ಲಿ ಕಾಣ್ತಾ ಇರೋದು ಎಂಟ್ರಿ. ಇಲ್ಲಿಂದ ಹೋಗಿ ಅಲ್ಲಿ ಸಿಕ್ಕಿ ಹೋಗುವಂಥ. ಇಲ್ಲಿ ಪಕ್ಕದಲ್ಲಿರೋದು ರೈಟ್ ಸೈಡು ಅವರು ಸ್ವಲ್ಪ VIP 500 ರೂಪಾಯಿ, ಆಮೇಲೆ ಸ್ವಲ್ಪ ಏಜ್ ಆದವರು ಆ ಥರದವ್ರಿಗೊಂದು ಸಪ್ರೇಟ್ ಲೈನ್ ಮಾಡಿದ್ದಾರೆ. ಅದಕ್ಕೋಸ್ಕರ ಈಗ ನೀವು ನೋಡ್ತಾ ಇರಿ, ಇದೆಲ್ಲ ಗ್ರಿಲ್ ಬಂದು ದರ್ಶನ ಅಂತಾರಲ್ಲ, ಅದಕ್ಕೆ ಏನು ಸಖತ್ ಲೈನ್ ಇದೆ ಮಾತ್ರ. ನಾವು ಪಾದಯಾತ್ರೆ ಮಾಡ್ಕೊಂಡು ಹೋಗಿರೋರಿಗೆ ನಮ್ಗೆ ಅಷ್ಟು ಟೈಮ್ ಆಯಿತು. ಇಲ್ಲಿ ಈ ಥರ ಎಲ್ಲ ಸುತ್ಕೊಂಡು ಹೋಗ್ಬೇಕು ಅಂದರೆ ಸುಮಾರು ಹೊತ್ತು ಟೈಮ್ ಹಿಡಿದಿರುತ್ತೆ. ಬಟ್ ಏನಂದ್ರೆ ಇಷ್ಟು ಜನ ಬರ್ತಾರೆ ಅಂತ ಗೊತ್ತಿದ್ರು ಒಂದು ಬೇಸಿಕ್ ನೀಡ್ಸು ಇನ್ನೂ ಅವರು ಇಂಪ್ರೂವ್ ಮಾಡ್ತಾ ಇಲ್ಲ. ತಿರುಪತಿ ಮಾದರಿ ಥರ ಯಾವಾಗ ಮಾಡ್ತಾರೋ ಗೊತ್ತಿಲ್ಲ. ಇನ್ನು ಮನೆಗೆ ಪ್ರಸಾದ ತಗೊಂಡು ಹೋಗೋಣ ಅಂತ ದೇವಸ್ಥಾನದ ಹಿಂಭಾಗದಲ್ಲಿರೋ ಲಾಡು ವಿತರಣಾ ಕೇಂದ್ರಕ್ಕೆ ಹೋಗಿ ಅಲ್ಲಿ ಟಿಕೆಟ್ ತಗೊಂಡು ಮನೆಗೆ ಪ್ರಸಾದ ತಗೊಂಡು ಅಲ್ಲಿಂದ ಮುಂದೆ ಹೋದ್ರೆ ಆನೆ ಸಾಕಿರ್ತಾರೆ. ಇಲ್ಲಿ ಬಡಸೋರು ಯಾರು ಆ ಕಡೆ ಕೊಡೋದು. ನಿಮ್ಗೆಲ್ಲ ಗೊತ್ತಿರೋ ಹಾಗೆ ಮಹದೇಶ್ವರ ಬೆಟ್ಟದಲ್ಲಿ ಆಲ್ರೆಡಿ ಆನೆ ಇದೆ. ಉಮಾಮಹೇಶ್ವರಿನ ಒಂದು ಹೆಣ್ಣು ಆನೆ ಇದೆ. ಇದು ರಥೋತ್ಸವ ಸಮಯದಲ್ಲಿ ಈಚೆ ಬಂದು ರಥೋತ್ಸವಕ್ಕೆ ಒಂದು ಉದ್ಘಾಟನೆ ರೀತಿ ಕೊಡುತ್ತೆ. ಇದು ನೋಡಿ, ಅಮಾವಾಸ್ಯೆ ಟೈಮಲ್ಲಿ ಎಳೆಯುವಂಥ ರಥ ಸಿದ್ಧಪಡಿಸ್ತಾ ಇದ್ದಾರೆ. 3 ದಿನ ಮುಂಚಿತವಾಗಿಯೇ ಸಹ ರಥನ ಸಿದ್ಧ ಮಾಡ್ಕೊತಾರೆ. ಲಾಸ್ಟ್ ಇಯರ್ ನಾವು ರಥೋತ್ಸವಕ್ಕೆ ಹೋಗಿದ್ದು, ಅದ್ರದ್ದು ವಿಡಿಯೋನು ಸಹ ಯೂಟ್ಯೂಬ್ಗೆ ಹಾಕಿದ್ದೀವಿ. ಅದು ತುಂಬ ರೆಸ್ಪಾನ್ಸ್ ಬಂದಿದೆ. ನಿಮ್ಗೇನೋ ಬೇಕಾದ್ರೆ ಅದ್ರದ್ದು ಲಿಂಕ್ ಅಂತ ಹಾಕಿ ನಮ್ಮ ಕಮೆಂಟಲ್ಲಿ ಇರ್ತೀನಿ, ಇಲ್ಲಾಂದರೆ ನಮ್ಮ ಪ್ರೊಫೈಲ್ ಚೆಕ್ ಮಾಡಿ ಆ ವಿಡಿಯೋ ಸಿಗುತ್ತೆ. ಈ ರಥ ಕಟ್ಟಕ್ಕೆ ವಿಶೇಷತೆ ಏನಂದ್ರೆ, ಅಲ್ಲಿನ ಲೋಕಲ್ ಜನ ಏನಿದ್ದಾರೆ ಮಹದೇಶ್ವರ ಬೆಟ್ಟದಲ್ಲಿ, ಆ ವಂಶಸ್ಥರು, ಲೋಕಲ್ ಜನ ಆಗಿರ್ಬೋದು, ಕಾಡು ಜನ ಆಗಿರ್ಬೋದು, ಅವರೇ ಬಂದು ಈ ರಥನ ಸಿದ್ಧತೆ ಮಾಡಿಸುವಂಥದ್ದು. ಸುಮಾರು 2-3 ದಿನ ಮುಂಚೆಯಿಂದನೇ ಕಾಡಿನ ಬಿದಿರು ತಂದು ಈ ರಥನ ಸಿದ್ಧಪಡಿಸ್ತಾರೆ. ಗೊತ್ತಿರೋಂಗೆ ಮಹದೇಶ್ವರ ಬೆಟ್ಟದಲ್ಲಿ ಸುಮಾರು ಬೆಳ್ಳಿ ರಥ, ಚಿನ್ನದ ರಥ ಜೊತೆಗೆ ಈ ಥರ ಇನ್ನೂ 2-3 ರಥಗಳಿದೆ. ಅದರಲ್ಲಿ ಇದು ಕಾಮನ್ ಆಗಿ ಯಾವಾಗಲೂ ನಿಮಗೆ ಸಿಗುವಂಥದ್ದು ಮಹದೇಶ್ವರ ಸ್ಟ್ಯಾಚ್ಯೂ ಇರುವಂಥದ್ದು, ಜೊತೆಗೆ ಬಸವಣ್ಣ ಸ್ಟ್ಯಾಚ್ಯೂ.
ಇನ್ನು ಚಿನ್ನದ ರಥ ಬಂದು ಪ್ರತಿದಿನ ಸಂಜೆ 7 ಗಂಟೆ ಸಮಯಕ್ಕೆ ಎಳಿತಾರೆ. ಇದು ಬಂದು ದೇವಸ್ಥಾನದ ಲೆಫ್ಟ್ ಸೈಡ್ ಬರೋದು. ದೇವ್ರದ್ದು ಏನು ಸ್ಟ್ಯಾಚ್ಯೂ ಇದೆಯಲ್ಲ ಲೆಫ್ಟ್ ಸೈಡ್ ಇರುವಂಥ ಜಾಗ. ಇದ್ರ ಆಪೋಸಿಟ್ ನಿಮಗೆ ಮಂಟಪ ಥರ ಮಾಡಿದಾರೆ. ಪ್ರತಿದಿನ ಹಬ್ಬದ ಟೈಮಲ್ಲಿ ಅದು ಪ್ರೋಗ್ರಾಮ್ಸ್ ನಡೀತಿರುತ್ತೆ. ಜೊತೆಗೆ ನೈಟ್ ಹೊತ್ತು ಸ್ಟೇ ಮಾಡೋಕ್ಕೂ ಸಹ ತುಂಬ ಅನುಕೂಲವಾಗಿರುವಂಥ ಜಾಗ ಅದು. ಯಾವುದೇ ರೀತಿ ಮಳೆ ಬಂದರೂ ಏನು ಸಮಸ್ಯೆ ಆಗಲ್ಲ. ಅದನ್ನು ಮಾತ್ರ ತುಂಬ ಅನುಕೂಲವಾಗಿ ಮಾಡಿಕೊಟ್ಟಿದ್ದಾರೆ. ಸೊ ದರ್ಶನ ಸ್ನಾನ ಎಲ್ಲ ಆದಮೇಲೆ ನಾವು ಅಲ್ಲಿ ಸ್ಟೇ ಮಾಡಲಿಲ್ಲ. ನಮ್ಗೆ ಸ್ವಲ್ಪ ಕೆಲಸ ಇರೋದ್ರಿಂದ ಹೊಡೋಣ ಅಂತ ಡಿಸೈಡ್ ಮಾಡಿ. ಸೊ ಒಂದು ವಿಚಾರ ಏನಂದರೆ ಎಲ್ಲ ಕಡೆನೂ ನಿಮಗೆ ಪ್ರಸಾದ ಸಿಗ್ತಾ ಇರುತ್ತೆ. ಲೇಟ್ ಆಗಿರೋದ್ರಿಂದ ಅಲ್ಲೇ ಊಟ ಮಾಡಿಕೊಂಡು ನೀಟಾಗಿ ಅಲ್ಲಿಂದ KSRTC ಬಸ್ ಸ್ಟ್ಯಾಂಡ್ಗೆ ಹೊರಟು. ಪ್ರತಿ ವರ್ಷದಂತೆ ಈ ವರ್ಷವೂ ಸಹ ಸುಮಾರು 500ರಿಂದ 600 KSRTC ಬಸ್ಗಳು ಎಕ್ಸ್ಟ್ರಾ ಒಂದು ಜಾತ್ರಾ ವಿಶೇಷತೆ ಅಂತಲೇ ಹಾಕಿದ್ರು. ಬಟ್ ಅಷ್ಟು ಬಸ್ಗಳು ಹಾಕಿದ್ರು ಸಹ ಜನ ಜಾಸ್ತಿ ಇರೋದ್ರಿಂದ ನಮಗೆ ಸೀಟ್ ಸಿಗ್ತಾರಲ್ಲ, ಬಿಸಿಲು ಬರಿಗಾಲ ಇರೋದ್ರಿಂದ ತುಂಬ ಕಾಲೆಲ್ಲ ಸುಡೋದು. ಕಾಂಕ್ರೀಟ್ ರೋಡ್ ಬೇರೆ ಅದೆಲ್ಲ. ಸೊ ಆದ್ರೂ ಹಂಗೂ ಹಿಂಗೂ ಮಾಡಿ ಕನಕಪುರಕ್ಕೆ ಬಸ್ಸು ಟಿಕೆಟ್ ತಗೊಂಡು ಅಲ್ಲಿಂದ ನಾವು ಮಾದೇಶ್ವರಕ್ಕೆ ಬೆಟ್ಟಕ್ಕೆ ಗುಡ್ ಬೈ ಹೇಳ್ತಾ ನಮ್ಮ ಜರ್ನಿನ ಶುರು ಮಾಡಿದ್ವು. ಸುಮಾರು 6:30 ಸಮಯಕ್ಕೆ ನಾವು ಕನಕಪುರ ತಲುಪುತ್ತೀವಿ ಅಂತ ಅನಿಸುತ್ತೆ. ಯಾಕೆಂದರೆ ಒಂದು 4 ಅವರ್ ಜರ್ನಿ ಇದೆ. KSRTC ಚಾರ್ಜಸ್ ಬಂದು 250 rupees ಏನೋ ಚಾರ್ಜ್ ಮಾಡ್ತಾರೆ. ಸೊ ಇವತ್ತಿನ ವಿಡಿಯೋ, ಈ ಸೀರೀಸ್ದೆಲ್ಲ ವಿಡಿಯೋ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇಲ್ಲಿಗೆ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು.